ಹಿಂದಿನ ಕಾಲದಲ್ಲಿ ರಾಜನೀತಿನೇ ಬೇರೆ, ಈಗಿನ ರಾಜಕಾರಣನೇ ಬೇರೆ. ರಾಜಕಾರಣಿಗಳಿಗೆ ಅವನು ಯಾವಾಗ ಆ ಅಕ್ಷರದಲ್ಲಿ ರಾಜಕಾರಣಿ ಅಂತ ಇರೋದ್ರಿಂದ ನಾನು ರಾಜ ಅನ್ನುವಂತಹ ಭ್ರಮೆಯಲ್ಲಿರ್ತಾನೆ. ರಾಜಕಾರಣಿ, ನಾನು ರಾಜ ಅಂದರೆ ಐ ಎಮ್ ಎ ಲಾ ಮೇಕರ್ ಅಂಥೇಳಿ ಯೋಚನೆ ಮಾಡ್ತಿರ್ತಾರೆ. ಖಂಡಿತವಾಗಿಯೂ ಇದು ಅಜ್ಞಾನ. 14 ಲೋಕಗಳು, ವಿಶೇಷವಾಗಿ 14 ಲೋಕಗಳಿಗೂ ವಿಶೇಷವಾಗಿ 3 ಲೋಕಗಳು, ಬ್ರಹ್ಮಲೋಕ, ವಿಷ್ಣುಲೋಕ, ಶಿವಲೋಕ, ಎಲ್ಲದಕ್ಕೂ ಕೂಡ ರಾಜ ಭಗವಂತನೇ. ಅಧಿಕಾರದ ಒಂದು ಕಾನೂನುಗಳನ್ನು ಈಗಿನ ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಕಾನೂನುಗಳಲ್ಲಿ ಬಹಳ ಮಾರ್ಪಾಡಾಗಿರ್ಬೋದು. ಅದನ್ನು ನಾನೇ ಮಾಡಿದ್ದೀನಿ, ನನಗಿಷ್ಟ ಬಂದಾಗೆ ನಾನು ರಾಜಭಾರ ಮಾಡ್ತೀನಿ ಅಂತಂದರೆ ಅದು ರಾಜ್ಯದ ಅಥವಾ ರಾಷ್ಟ್ರದ ಜನಗಳ ಅವಕೃಪೆಗೆ ಪಾತ್ರರಾಗ್ತಾರೆ. ಅವರು ಜನ ತಿರಸ್ಕರಿಸ್ತಾರೆ, ನನಗಿಷ್ಟ ಬಂದಾಗೆ ನಾನು ಕಾನೂನು ಮಾಡ್ತೀನಿ ಅಂದರೆ. ಅದೇ ಹಿಂದಿನ ರಾಮದೇವರ ಆದರ್ಶದ ಕಾನೂನು ಏನು, ರಾಜನೀತಿ ಏನು? ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ರಾಜ್ಯದಲ್ಲಿ, ಸಾಮಾನ್ಯ ಮನುಷ್ಯ ಅಂಥೇಳಿ ಅಲ್ಲಿರೋರೆಲ್ಲ ಅಂದ್ಕೊಳ್ತಾರೆ. ಆದರೆ ರಾಜ ಪುರುಷೋತ್ತಮ ರಘುಕುಲ ತಿಲಕ ಶ್ರೀರಾಮ ದೇವರು ಅವನನ್ನು ಸಾಮಾನ್ಯ ಅಂಥೇಳಿ ತಿಳ್ಕೊಳ್ದಿರ ಅವನು ಹೇಳಿದ್ದನ್ನು ತನ್ನ ಪ್ರಜೆಗಳು ನನಗೆ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನಾನು ಹೇಗೆ ಆದರ್ಶವಾಗಿ ನನ್ನ ರಾಜ್ಯದ ಅಥವಾ ನನ್ನ ರಾಷ್ಟ್ರದ, ನನ್ನ ದೇಶದ ಜನಗಳಿಗೆ ಆದರ್ಶನಾಗಬೇಕು ಅಂಥೇಳಿ ರಾಮದೇವರು ಮತ್ತೆ ಸೀತಾದೇವಿಯನ್ನು ನೀನು ತೆಗೆದುಕೊಂಡು ಹೋಗಿ ಅರಣ್ಯ ಪ್ರದೇಶದಲ್ಲಿ ಸೀತಾದೇವಿಯನ್ನು ಬಿಟ್ಟು ಬಾಪ ಅಂಥೇಳಿ ಲಕ್ಷ್ಮಣರಿಗೆ ಹೇಳ್ತಾರೆ. ಲಕ್ಷ್ಮಣ ದೇವರು ವಾಲ್ಮೀಕಿ ಮಹರ್ಷಿಯ ಮಹಾ ತಪಸ್ವಿ, ಮಹಾ ಬ್ರಹ್ಮಜ್ಞಾನಿ, ಅವರ ಬಳಿ ತೆಗೆದುಕೊಂಡು ಹೋಗಿ ಸೀತಾದೇವಿಯನ್ನು ಬಿಟ್ಟು ಬರ್ತಾರೆ. ಅಲ್ಲಿ ಆ ಮಹಾ ತಪಸ್ವಿ ವಾಲ್ಮೀಕಿ ಮಹರ್ಷಿ, ನಾವೆಲ್ಲರೂ ವಾಲ್ಮೀಕಿ ಜಯಂತಿ ಆಚರಿಸ್ತೀವಿ. ವಾಲ್ಮೀಕಿ ಮಹರ್ಷಿಗಳು ಇದ್ದಿದ್ದು ಸತ್ಯ. ಅವರು ಬರೆದಿದ್ದಂತಹ ಭಗವಂತನ ದಿವ್ಯ ರಾಮಾಯಣ, ಅದಕ್ಕೆ ಮುಂಚೆ ತುಳಸಿದಾಸರು ಬರೆದಂತಹ ರಾಮಾಯಣ, ಅದಕ್ಕೆ ನಮ್ಮ ಭಾರತವೇ ಸಾಕ್ಷಿ. ಇಂತಹ ಮಹತ್ವದ ವಿಷಯಗಳನ್ನೆಲ್ಲ ನಾವು ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಸಾಹಿತ್ಯಗಳಲ್ಲಿ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ರಾಜ, ಆದರ್ಶ ರಾಜ, ಪುರುಷೋತ್ತಮ ರಘುಕುಲ ತಿಲಕ ಅಂದರೆ ರಾಮದೇವರು ಮಾತ್ರ ಅಂಥೇಳಿ ವಾಲ್ಮೀಕಿನೂ ಹೇಳ್ತಾರೆ, ತುಳಸಿದಾಸರು ಹೇಳ್ತಾರೆ. ಯಾಕೆಂದರೆ ಒಬ್ಬ ಮನುಷ್ಯನನ್ನು, ಅವನ ದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಂದು ವಿಷಯ ಮಾತಾಡೋದಕ್ಕೆ ನಾನು ಲೋಕಕ್ಕೆ ಆದರ್ಶವಾಗಿರಬೇಕು ಅಂಥೇಳಿ ಆದರ್ಶ ನಿರ್ಧಾರವನ್ನು ತೆಗೆದುಕೊಂಡಂತಹ ರಾಮದೇವರ ನಿರ್ಧಾರವನ್ನು ಬಹಳ ಇನ್ನೂ ಹೆಚ್ಚಿನ ಆದರ್ಶದಿಂದ ಸ್ವೀಕರಿಸಿ ತಾಯಿ ಸೀತಾದೇವಿ ಮತ್ತೆ ವನವಾಸಕ್ಕೆ ಹೋಗ್ತಾರೆ. ಅಂತಂದರೆ ಅವರು ಜಗತ್ತಿಗೆಲ್ಲ ತಂದೆ ತಾಯಿಗಳು. ಅಂದರೆ ಆದರ್ಶ ಇರೋರು ತಂದೆ ತಾಯಿಗಳಾಗ್ತಾರೆ ಜಗತ್ತಿಗೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ಆಸ್ತಿಯನ್ನು ಮಾತ್ರ ಮಾಡೋರಲ್ಲ ತಂದೆ ತಾಯಿಗಳು, ಮಕ್ಕಳಿಗೆ ಆದರ್ಶವನ್ನು. ಯಾವುದು ಆದರ್ಶ? ಜಾತಿಗೆ ಬೆಂಕಿ ಹಚ್ಚಿ ಅಂಥೇಳಿ ಹೇಳಿಕೊಟ್ಟು, ಧರ್ಮ ಮಾರ್ಗದಲ್ಲಿ ನಡಿ ನೀನು ಅಂತ ಹೇಳಿಕೊಟ್ಟು, ಗುರುವನ್ನು, ದೈವವನ್ನು ಅಪಾರವಾಗಿ ನಂಬು ಅಂತ ಹೇಳಿಕೊಟ್ಟು, ರಾಷ್ಟ್ರ ಧರ್ಮನೇ ಶ್ರೇಷ್ಠ ಧರ್ಮ ಅಂತೇಳಿ ಹೇಳಿಕೊಟ್ಟು, ನೀನು 4 ಜನಕ್ಕೆ ಮಾರ್ಗದರ್ಶಕನಾಗು, ನೀನು ಮೊದಲು ಧರ್ಮವನ್ನು ಅರಿ, ಜೀವನದಲ್ಲಿ ಅಳವಡಿಸ್ಕೋ, ನಂತರ ನೀನು 4 ಜನಕ್ಕೆ ಧರ್ಮವನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನೀನು ಮೊದಲು ರಾಷ್ಟ್ರಧರ್ಮನಾಗು, ರಾಷ್ಟ್ರಧರ್ಮವನ್ನು ಪಾಲಿಸು ಅಂಥೇಳಿ. ಇದು ಆದರ್ಶ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂತಹ ವಿಷಯ. ನಮ್ಮ ಭಾರತದಲ್ಲಿ ಇವತ್ತಿನ ದಿವಸ ಆ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಕೋಟ್ಯಾಂತರ ಜನರ ಬಲಿದಾನ, ವಿಶೇಷವಾಗಿ ಯಾವ ಸಂಘಟನೆಯನ್ನು ತೆಗೆದುಕೊಂಡ್ರೆ ನಮ್ಮನ್ನು ಕೋಮುವಾದಿಯನ್ನು ಬಿಡ್ತಾರೆ, ಆದರೂ ನಮಗೆ ಭಯ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ತು ಹಾಗೂ ಆ ಸೇತು ಹಿಮಾಚಲ ಪರ್ಯಂತ, ಅಂದರೆ ರಾಮ ಸೇತು
ಲಂಕಾನೂ ಸೇರಿಸ್ಕೊಂಡು, ಈಗಿನ ಲಂಕಾ ಸೇರಿಸ್ಕೊಂಡು ಹಿಮಾಲಯದವರೆಗೆ ಇರುವಂತಹ ಎಲ್ಲ ಭಕ್ತರ ಭಕ್ತಿ, ಪ್ರಾರ್ಥನೆ, ಶ್ರದ್ಧೆ ಎಲ್ಲರೂ ದಾನ ಮಾಡಿದ್ದಾರೆ. ಅಳಿಲು ಬಂದು ಸೇತುವೆಯನ್ನು ಕಟ್ಟುವಾಗ ಹೇಗೆ ಬಂದು ಒಂದು ಸೇವೆಯನ್ನು ಮಾಡ್ತೋ ಹಾಗೆ ಎಲ್ಲರೂ ಸೇವೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ರಾಮದೇವರು ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಅಂತ ಹೇಳ್ತಾ, ಇನ್ನು ಮಿಕ್ಕ ವಿಷಯಗಳನ್ನು, ಒಳ್ಳೆಯ ವಿಷಯವನ್ನು ಅಶ್ವಮೇಘ ಸಮಾಜಕ್ಕೆ ಕೊಡ್ತಾ ಇದೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಕೊಡ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮಾತಾಡೋಣ.